ಐತಿಹಾಸಿಕ ಬಳ್ಳಾರಿ ಜಿಲ್ಲೆಯ ಹೂವಿನಹಡಗಲಿ ಮಹಾನಗರದಲ್ಲಿ ಈ ಮನುಕುಲಕ್ಕೆ ಸಾಕ್ಷಿಯಾಗಿರುವಂತಹ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಧರ್ಮಗುರುಗಳೇ, ಎಲ್ಲ ಸಮಾಜ ಬಾಂಧವರೇ, ನಿಮಗೆಲ್ಲರಿಗೂ ನಮಸ್ಕಾರಗಳು. ಭಾರತ ಬಹಳ ದೊಡ್ಡ ಇತಿಹಾಸವನ್ನು ಹೊಂದಿರುವಂತಹ ದೇಶ. ಆ ಇತಿಹಾಸ ಹೊಂದಿರುವಂತಹ ಭಾರತಕ್ಕೆ ಇನ್ನೊಂದು ಇತಿಹಾಸದ ನಿರ್ಮಾಣವನ್ನ ನಮ್ಮ SSF ಸಂಘಟನೆಯ ಯುವಕರು ಮಾಡ್ತಾ ಇರುವಂತಹದ್ದು ಅತ್ಯಂತ ಸಂತೋಷದಾಯಕವಾಗಿರುವಂತಹ ಕಾರ್ಯಕ್ರಮ. ಇತಿಹಾಸ ಪುಟಕ್ಕೆ ಸೇರುವಂತಹ ಕಾರ್ಯಕ್ರಮಗಳಲ್ಲಿ ನಾವೆಲ್ಲ ಭಾಗಿಯಾಗಬೇಕು. ಈ ದೇಶ ಕಟ್ಟುವಂತಹ ಸಾಮರ್ಥ್ಯ ಯಾರಿಗಿದೆ ಅಂದ್ರೆ ಯುವಕರಿಗಿದೆ. ಯುವಕರಿಗೆ ಏನ್ ಬೇಕಾಗಿದೆ ಅಂದ್ರೆ ಹಿರಿಯರ ಮಾರ್ಗದರ್ಶನ ಬೇಕಾಗಿದೆ. ನಾನು ಬಹಳಷ್ಟು ಗೌರವಿಸುವಂತಹ ಒಂದು ಧರ್ಮ ಅಂದ್ರೆ ಅದು ಇಸ್ಲಾಂ ಧರ್ಮ. ಧರ್ಮದ ಮೇಲೆ ಅತ್ಯಂತ ನಿಷ್ಠೆ ಇರುವಂತಹ ಜನ ಅಂದ್ರೆ ಇಸ್ಲಾಮಿಗಳು. ಅವರು ಪ್ರಾರ್ಥನೆ, ಅವರಲ್ಲಿರುವಂತಹ ದಾನ ಗುಣ ಬೇರೆಯವರು ಅನುಸರಿಸಬೇಕು. ಮೊನ್ನೆ ಒಂದು ಕತೆ ಬರ್ತಿತ್ತು, ಪೇಪರ್ನಲ್ಲಿ ಒಂದು ಕತೆ ಬರೆದಿದ್ರು. ಎಷ್ಟು ಚೆನ್ನಾಗಿದೆ ಆ ಕತೆ ಅಂದ್ರೆ, ಬಾಂಬೆ ಮಹಾನಗರದಲ್ಲಿ ಯಾರೋ ಒಬ್ಬನನ್ನ ಒಂದು ಮನೆಯಲ್ಲಿ ಮರ್ಡರ್ ಮಾಡಿದ್ರು. ಮರ್ಡರ್ ಮಾಡಿ ಅವನ ಹೆಣವನ್ನು ಊರು ಹೊರಗಡೆ ಸಾಗಿಸ್ಬೇಕಲ್ಲ, ಹೇಗೆ ಸಾಗಿಸೋದು? ಮುಸ್ಲಿಂ ಧರ್ಮದ ಪದ್ಧತಿ ಪ್ರಕಾರ ಅವನನ್ನ ಮಲಗಿಸಿ 4 ಜನ ಸೇರಿ ಅವನನ್ನ ಹೆಗಲ ಮೇಲೆ ಇಟ್ಕೊಂಡು ಹೊರಟ್ರಂತೆ. ಮರ್ಡರ್ ಮಾಡಿದವ್ರು ಕಡೆಕಾದ್ರು ಹೊತ್ಕೊಂಡು ಹೋಗಿಬಿಟ್ರ. ಅಂದ್ರೆ ಈ ಕಥೆಯ ಅರ್ಥ ಏನಾಯ್ತು ಅಂತಂದ್ರೆ, ಧರ್ಮವನ್ನ ಬಹಳಷ್ಟು ಗೌರವಿಸುವಂತಹ ಜನಗಳು ಅಂದ್ರೆ ಇಸ್ಲಾಮಿಗಳು. ಆದ್ರೆ ಬಹಳಷ್ಟು ದುರ್ದೈವ, ಭಯೋತ್ಪಾದನೆಯಲ್ಲಿ ಅವರ ಹೆಸರುಗಳನ್ನ ಸೇರಿಸ್ತಾ ಇದ್ದಾರೆ, ಬೇರೆ ಬೇರೆ ಕಡೆ ಅವರ ಹೆಸರುಗಳನ್ನ ಸೇರಿಸ್ತಾ ಇದ್ದಾರೆ. ಸುಳ್ಳು. ಇಸ್ಲಾಂ ಅಂದ್ರನೆ ಶಾಂತಿ ಅನ್ನುವಂಥದ್ದನ್ನ ಇವತ್ತು ನಾವು ಜಗತ್ತಿಗೆ ತೋರಿಸಬೇಕಾಗಿದೆ. ಯುವಕರೇ, ನೀವು ಕಟ್ಟಿಕೊಂಡಿರುವಂತಹ ಸಂಘಟನೆ ಅದ್ಭುತವಾಗಿರುವಂತಹ ಸಂಘಟನೆ. ಇದು ಇವತ್ತು ನಮ್ಮ ನಾಡಿಗೆ ಬೇಕಾಗಿದೆ. ನಾವೆಲ್ಲರೂ ಪ್ರೀತಿ ವಿಶ್ವಾಸದಿಂದ ಬಾಳ್ಬೇಕಾಗಿದೆ. ನಾವೆಲ್ಲರೂ ಶಾಂತಿ ಸೌಹಾರ್ದತೆಯಿಂದ ಬಾಳ್ಬೇಕಾಗಿದೆ. ನಿಮ್ಮ ರಂಜಾನ್ ನೋಡಿ ನಾವೆಲ್ಲ ಶ್ರಾವಣ ಕಲಿಬೇಕಾಗಿದೆ. ನೀವು ಕೊಡುವಂತಹ ಧರ್ಮದ ಬೆಲೆಯನ್ನ ಇತರರಿಗೆ ಮಾದರಿಯಾಗಬೇಕಾಗಿದೆ. ಅದು ನಮ್ಮ ಈ SSF ಸ್ಟೂಡೆಂಟ್ ಫೆಡರೇಷನ್ ಅವರು ಇಡೀ ನಾಡಿಗೆ ಮಾದರಿಯಾಗುವಂತಹ ಕಾರ್ಯಕ್ರಮವನ್ನು ನೀವು ಹಾಕೊಳ್ಬೇಕು. ಪ್ರಾರಂಭದಲ್ಲಿ ಮಾತನಾಡುವ ಸಂದರ್ಭದಲ್ಲಿ ನಾನು ನೋಡಿದೆ, ಸುಮಾರು 25,000 ಜನ ಯುವಕರಿಗೆ ವರದಕ್ಷಿಣೆ ರಹಿತವಾಗಿ ಮದುವೆ ಮಾಡುವಂತಹ ಕಾರ್ಯಕ್ರಮ. ಅಭಿಮಾನದಿಂದ ಕೈ ಎತ್ತಿ ನಾನು ನಿಮಗೆ ಘೋಷಣೆ ಮಾಡ್ತಾ ಇದ್ದೇನೆ, ಸದಾವ ಕಾಲ ನಿಮ್ಮ ಜೊತೆಗೆ ನಾವಿರ್ತಾ ಇದ್ದೇವೆ. ಒಳ್ಳೆ ಕೆಲಸದತ್ತ ನೀವು ಮುನ್ನುಗ್ರಿ, ಒಳ್ಳೆ ಕೆಲಸದತ್ತ ಮುನ್ನುಗ್ರಿ. ಒಂದೇ ಒಂದು ಮಾತು ನಾನು ಹೇಳಿದ್ನಲ್ಲ, ಯುವಕರು ಮುನ್ನಡಿಬೇಕಾದರೆ ಹಿರಿಯರು ಹಿಂದೆ ಬೇಕು ಅಂತ. ನಿಮ್ಮ ಹಿಂದೆ ಸುಲ್ತಾನುಲ್ ಉಲಂ ಅವರು ನಿಮ್ಮ ಹಿಂದಿದ್ದಾರೆ. ಅವರ ಮಾರ್ಗದರ್ಶನದ ಮೂಲಕ ಇಡೀ ನಾಡಿಗೆ ಶಾಂತಿಯನ್ನ ಬೀರೋಣ. ಇಸ್ಲಾಂ ಅಂದರೆ ಭಯೋತ್ಪಾದನೆಯಲ್ಲ, ಇಸ್ಲಾಂ ಅಂದರೆ ಕೆಟ್ಟಲ್ಲ, ಇಸ್ಲಾಂ ಅಂದರೆ ಶಾಂತಿ ಅನ್ನುವಂಥದ್ದನ್ನ ಪ್ರಪಂಚಕ್ಕೆ ನಾವು ಕರ್ನಾಟಕದ ಯಾತ್ರೆ ಮೂಲಕ ತೋರಿಸೋಣ ಅನ್ನುವಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಿದ್ದಾರೆ. ನನಗೆ ಅತ್ಯಂತ ಆತ್ಮೀಯರಾಗಿರುವಂತಹ ನಮ್ಮ ಗಂಗಾವತಿ ಶಾಸಕರು, ಅವ್ರ ತಂದೆ ಅವನನ್ನು ನೋಡಿದ್ರೆ ಒಬ್ಬ ಸೂಫಿ ಸಂತನನ್ನು ನೋಡಿದ ಅನುಭವ ಆಗ್ತಿತ್ತು. ನೀವು ಯಾರಾದರೂ ಬಹುಶಃ ನಮ್ಮ ಗಂಗಾವತಿ ಶಾಸಕರ ಮನೆಗೆ ಹೋದ್ರೆ ಅಲ್ಲಿ ಇಸ್ಲಾಂ ಧರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಫೋಟೋಗಳು ಯಾವೂ ಇಲ್ಲ.
ಬರೇ ಗಣಪತಿ, ಆಮೇಲೆ ವೆಂಕಟೇಶ್ವರ, ಬೇರೆ ಬೇರೆ ಎಲ್ಲ ಧರ್ಮದ ಗುರುಗಳು, ಸಾಯಿಬಾಬಾ, ಈ ಎಲ್ಲ ಫೋಟೋಗಳನ್ನ ಆ ಮಹಾನುಭಾವ ಅವ್ರ ತಂದೆ ಅವ್ರ ಮನೆಯಲ್ಲಿ ಕಟ್ಟಿಕೊಂಡಿದ್ದಾರೆ. ಬಹುಶಃ ನನಗನ್ನಿಸ್ತಾ ಇದೆ, ಇಸ್ಲಾಂ ಅಂದರೆ ಒಂದಕ್ಕೆ ಅಂಟುಕೊಳ್ಳುವಂತಹ ಧರ್ಮ ಅಲ್ಲ, ಇಸ್ಲಾಂ ಅಂದರೆ ಎಲ್ಲರನ್ನ ಪ್ರೀತಿಯಿಂದ ಬಿಗಿದಪ್ಪಿಕೊಳ್ಳುವಂತಹ ಧರ್ಮ ಅಂತಕೊಂಡು ಅಂತವ್ರನ್ನ ನೋಡಿದ್ರೆ ನನಗೆ ಗೊತ್ತಾಗ್ತಾ ಇದೆ. ನೀವೆಲ್ಲ ಪರಸ್ಪರ ಕಂಡಾಗ ಕೈ ಮಿಲಾಯಿಸುವುದಷ್ಟೇ ಅಲ್ಲ, ಹೃದಯಕ್ಕೆ ಹಚ್ಚಿಕೊಳ್ತೀರಿ. ನೀವು ಹೃದಯಕ್ಕೆ ಹಚ್ಚಿಕೊಳ್ತೀರಿ ಅಂದ್ರೆ ನಾನು ನಿನ್ನೊಂದಿಗೆ, ನೀವೆಲ್ಲರೂ ನಮ್ಮೊಂದಿಗೆ ಅನ್ನುವಂತ ಶಾಂತಿ ಮಂತ್ರವನ್ನು ಹೊತ್ತು ಕರ್ನಾಟಕ ಯಾತ್ರೆ ಇದು ಬಹಳಷ್ಟು ಅದ್ಭುತವಾಗಿರುವಂತಹ ಕಾರ್ಯಕ್ರಮ. ಬಹುಶಃ ಈ ಕಾರ್ಯಕ್ರಮದಲ್ಲಿ ನೀವು ತೋರಿಸಿಬಿಟ್ಟಿರಿ ಏನಂತಂದ್ರೆ ಮತ್ತೊಂದು ಇತಿಹಾಸ ನಿರ್ಮಾಣದತ್ತ ಅನ್ನೋದನ್ನ ಇಡೀ ಕಾರ್ಯಕ್ರಮದ ಪತ್ರಿಕೆಯಲ್ಲಿ ತೋರಿಸಿರಿ. ಅದು ಇತಿಹಾಸವಾಗಬೇಕು. ನಮ್ಮ ಕರ್ನಾಟಕದ ಯಾತ್ರೆ ಬರೀ ನೀವು ಹಡಗಲಿಗೆ ಬಂತು ಇಲ್ಲಿಂದ ಬಾಯ್ ಮಾಡಿ ಯಾರು ಬಿಡಬೇಡ್ರಿ. ಹಡಗಲಿಂದ ಮುಂದೆ ಹೊರಟ್ರೆ ನೀವೆಲ್ಲರೂ ಜೊತೆಗಿರ್ರಿ. ಒಟ್ಟಾರೆಯಾಗಿ ಕರ್ನಾಟಕದ ಯಾತ್ರೆ ಇಡೀ ಭಾರತದ ಯಾತ್ರೆಗೆ ಮುಕುಟಪ್ರಾಯ ಅನ್ನುವ ಮಾದರಿಯಲ್ಲಿ ನೀವು ನಡೆಸಿಕೊಂಡು ಹೋಗ್ರಿ ಅನ್ನುವಂತ ಮಾತನ್ನು ಹೇಳಿ, ನಿಮ್ಮ ಶಾಂತಿ ಯಾತ್ರೆಯ ಜೊತೆಗೆ ನಾವು ಸದಾಕಾಲ ಇರ್ತಾ ಇದ್ದೀವಿ ಅನ್ನುವಂತ ಮಾತನ್ನು ಹೇಳಿ ಎಲ್ಲರಿಗೂ ಅಭಿನಂದಿಸಿ ನನ್ನ 2 ಮಾತುಗಳನ್ನು ಪೂರೈಸ್ತಾ ಇದ್ದೇನೆ. ಧನ್ಯವಾದಗಳು ಸ್ವಾಮೀಜಿಗಳಿಗೆ. ಶ್ರೀಯುತರನ್ನ ಈಗ ನಮ್ಮೊಂದಿಗೆ ರೆವರೆಂಡ್ ಫಾದರ್ ಡಾಕ್ಟರ್ ಜಯಪ್ರಕಾಶ್, ಕ್ರೈಸ್ತ ಧರ್ಮ ಪ್ರಾಂತ್ಯ ಕೊಟ್ಟೂರು, ಶ್ರೀಯುತರು ನಾನು ಆಹ್ವಾನಿಸ್ತಾ ಇದ್ದೇನೆ. ಅದರ ನಡುವೆ ಸನ್ಮಾನ್ಯ ಬಹಳ ಚಂದವಾಗಿ ನಮ್ಮೊಂದಿಗೆ ಮಾತನಾಡಿದಂತಹ ಶ್ರೀ 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 ಸಿದ್ದಲಿಂಗೇಶ್ವರ ಸ್ವಾಮೀಜಿಗಳನ್ನ ಈ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ಚಾಂದ್ ಸಾಹೇಬ್ರವರು ಗೌರವ ಅರ್ಪಣೆ ಮಾಡಲಿಕ್ಕಿದ್ದಾರೆ. ಅವರನ್ನ ಆದರಪೂರ್ವಕ ಆಹ್ವಾನಿಸ್ತಾ ಇದ್ದೀನಿ.